ಈಗ ನಾವು ಹೋಗ್ತಾ ಇರೋದು ಕಲ್ಲೇಶ್ವರ ದೇವಸ್ಥಾನ, ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಸ್ಥಾನ ಇದು. ನಿಮ್ಗೆಲ್ಲ ಗೊತ್ತಿರಬೇಕು, ಕಲ್ಯಾಣಿ ಚಾಲುಕ್ಯರ ದೇವಸ್ಥಾನಗಳು ಹೊಯ್ಸಳರ ಕಾಲಕ್ಕಿಂತ ಹಳೇದು. ಅದಕ್ಕೆ ಇದು ಬಳಪದ ಕಲ್ಲು, ಸಾವನ್ ಕಲ್ಲು ಅನ್ನೋದು. ವಿಷ್ಣುವರ್ಧನನ ಮೊಮ್ಮಗ ಬಲ್ಲಾಳ, ಎರಡನೇ ಬಲ್ಲಾಳ ಇಲ್ಲೆಲ್ಲ ಬಂದು ಇದ್ದಿದ್ದೆಲ್ಲ ನಮಗೆ ಏನು ಬಾಗ್ಲಿಯಲ್ಲೆಲ್ಲ ಶಾಸನಗಳು ಸಿಗ್ತವೆ. ಅವ್ರಿಗೆ ಸುಮಾರು 28-32 ಜನ ಹೆಂಡತಿಯರಿದ್ರು ಅಂತ ಹೇಳ್ತಾರೆ. ಯಾವ ಭಾಷೆ ಬಂದು? ಇದು ಹಳೆಗನ್ನಡನೇ. 1000 ವರ್ಷಗಳ ಹಿಂದಿನ ಕನ್ನಡ ಅದು. ಹೌದು. ಶಾಂತಲ ಜೈನ ಧರ್ಮನ ಬಿಡ್ಲೇ ಇಲ್ಲ ಅವಳು, ಬಟ್ ಸಲ್ಲೇಖನ ಆಕಿ ತಗೊಂಡಿರಬಹುದು. ಮಗ ಸತ್ತ ಹೋಗ್ತಾನೆ. ಇದು ಹೂವಿನಡಗಲಿಯಲ್ಲಿ ಮೊದಲು ಕೋಟೆ ಅಂತ ಕರಿತಾ ಇದ್ದಂಥ ಪ್ರದೇಶ ಇದು. ಕೋಟೆಯಲ್ಲಿ ನಿಮಗೆ ಕಲ್ಲೇಶ್ವರ ದೇವಸ್ಥಾನ, ಕೇಶವ ದೇವಸ್ಥಾನ, ಶಿವಲಿಂಗ ಇದೆ, ಆ ಕಡೆ ಒಂದು ಬಾವಿ ಇದೆ, ಈ ಕಡೆ 3 ದೇವ್ರ ಗುಡಿ ಅಂತ ಇದೆ. ಇದಿಷ್ಟು ಇದು. ಆಮೇಲೆ ಇಲ್ಲಿ ಬ್ರಾಹ್ಮಣರು ಕೇರಿ, ಆಮೇಲೆ ನಾಯಕರು ಮನೆಗಳು, ಬೇರೆ ಬೇರೆ ಜನಾಂಗದ ಒಂದು ಕೋಟೆ ಅಂದರೆ ಏನು ಕಲ್ಪನೆ ಇರುತ್ತಲ್ಲ ಅದೆಲ್ಲ ಇಲ್ಲಿ ನಿಮಗೆ ಒಂದು ಊರಿನ ಮೊದಲು ಹೇಗೆ ಚಿತ್ರಣ ಇತ್ತು ಅನ್ನೋದು ನಿಮಗೆ ಗೊತ್ತಾಗೋಂಥ ಪ್ಲೇಸು. ಈಗ ನಾವು ಹೋಗ್ತಾ ಇರೋದು ಕಲ್ಲೇಶ್ವರ ದೇವಸ್ಥಾನ. ಅಂದರೆ ಇದು ಹಳೆಯ ಹೂವಿನಡಗಲಿ, ಇದು ಹಳೆ ಒರಿಜಿನಲ್ ಹೂವಿನ. ಹೌದು ಹೌದು ಹೌದು, ಕೋಟೆ ಇತ್ತು ಅಂತ ಹೇಳ್ತಾರೆ. ಈಗಲೂ ಕೂಡ ಕೋಟೆ ಏರಿಯಾ ಅಂತಲೇ ಕರೀತಾರೆ ಇದಕ್ಕೆ. ನಮಸ್ತೆ ಸರ್, ನಮಸ್ತೆ, ಬರ್ರಿ ಸರ್. ಇದು ಕಲ್ಲೇಶ್ವರ ದೇವಸ್ಥಾನದ್ದು ಶಾಸನಗಳು ಇದ್ದಾವೆ. ಅದು ಡೇಟ್ ನೋಡಿದರೆ ಇದು 1062 ಪ್ರಥಮ ಶಾಸನ ಸಿಕ್ಕಿದೆ. ಅಷ್ಟು ಹಳೆಯ ಶಾಸನ ನಮಗೆ. ಹೌದು ಹೌದು, 62 ಶಾಸನ ಇದು ಕಲ್ಲೇಶ್ವರನ ಬಗ್ಗೆ ಹೇಳ್ತಕ್ಕಂಥದ್ದಿದೆ. ಈಗ ನಾವು ಹೋಗ್ತಾ ಇರೋದು ಕಲ್ಲೇಶ್ವರ ದೇವಸ್ಥಾನ, ಅಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಸ್ಥಾನ ಇದು. ಅದ್ಭುತವಾದಂತಹ ಕೆತ್ತನೆ ಇರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರಬೇಕು, ಕಲ್ಯಾಣಿ ಚಾಲುಕ್ಯರ ದೇವಸ್ಥಾನಗಳು ಹೊಯ್ಸಳರ ಕಾಲಕ್ಕಿಂತ ಹಳೇದು. ಯಾವ ಏರಿಯಾದವರು ಕಲ್ಯಾಣಿ ಚಾಲುಕ್ಯರು? ಈಗ ಹೇಳಿದಲ್ಲ 1980 ಈ ಥರ ಕೊನೆಯಲ್ಲಿ ಬರ್ತಾರೆ ಅವರು. ರಾಷ್ಟ್ರಕೂಟರು ಅವರೆಲ್ಲ ಆದಮೇಲೆ ಅವರು ವಚನ ಚಳವಳಿಗಿನ ಮೊದಲಿದ್ದವರು. ಹೌದು, ಕಲಾಚೂರಿಗಳು ಬಂದಾಗ ವಚನ ಚಳವಳಿ ಆಗುತ್ತೆ. ಹೌದು. ಓಕೆ, ಕಲ್ಯಾಣಿ ಚಾಲುಕ್ಯರನ್ನ ಸೋಲಿಸಿದಾದ್ಮೇಲೆ ಅದೇ ಕಲ್ಯಾಣವನ್ನು ಬಿಜ್ಜಳ ತಗೊಳ್ತಾನೆ. ಬಿಜ್ಜಳನ ಭಂಡಾರಿ ಬಸವಣ್ಣ. ಸೊ ಅವರ ಪೂರ್ವದಲ್ಲಿ ಕಲಾಚೂರಿಗಳ ಪೂರ್ವಜರು ಹಿಂದಿನವರು ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರು. ವಾಟ್ ಇಸ್ ಇಟ್? ಕಲ್ಯಾಣ ಊರಿದೆ, ಅದೇ ನಾವೀಗ ಬಸವ ಕಲ್ಯಾಣ ಇದೆಲ್ಲ ಆ ಕಡೆಯವರು. ಬಾದಾಮಿ ಚಾಲುಕ್ಯರಿದ್ದಾರೆ. ಬಾದಾಮಿಯಲ್ಲಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು, ಅದು ವಾತಾಪಿ ಚಾಲುಕ್ಯರು ಅಂತ ಕರಿಬೋದು. ಆ ನೆಲಕ್ಕೆ ಒಂದು ಇತಿಹಾಸ ಇದೆ. ನಾವು ಚಾಲುಕ್ಯರ ವಂಶಸ್ಥರೇ ಅಂತಲೇ ಹೇಳ್ತಾರೆ, ಆದರೆ ಇವರು ಕಲ್ಯಾಣಿ ಚಾಲುಕ್ಯರು ಅಂತ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಈ ಕಲ್ಯಾಣಿ ಚಾಲುಕ್ಯರ ಸಾಮಂತರು ಇವರು ಹೊಯ್ಸಳರ ಸಾಮಂತರವರು. ವಿಷ್ಣುವರ್ಧನನ ತಂದೆ ರಾಜ ಅಲ್ಲ, ಅವನು ಯರಿಯಂಗಪ್ಪ. ಆತ ಇವ್ರಿಗೆ ಇದು ಸಾಮಂತ. ವಿಷ್ಣುವರ್ಧನ ಬಂದು 6ನೇ ವಿಕ್ರಮಾದಿತ್ಯನ ಅವನತಿ ಆದಮೇಲೆ, ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಅವನತಿ ಆದಮೇಲೆ ಕಲ್ಯಾಣಿ ಚಾಲುಕ್ಯರು ಕಡಿಮೆ, ಅವ್ರದ್ದು ಇದು ಪ್ರಭಾವ ಕಡಿಮೆ ಆಗ್ತಾ ಹೋದಾಗ ವಿಷ್ಣುವರ್ಧನ ನಾನು ಚಕ್ರವರ್ತಿ ಅಂತ ಅನೌನ್ಸ್ ಮಾಡ್ಕೊಳ್ತಾನೆ. ಹೌದು ಹೌದು. ಇದು ಹೆಚ್ಚಾಗಿ ಇದು ಎಲ್ಲ ಶೈಲಿ ಬಳ್ಳಿಗಾವಿಯಲ್ಲಿರ್ತಕ್ಕಂಥ ಸ್ಥಪತಿಗಳು ಈ ಶೈಲಿಯಲ್ಲಿ ಮಾಡ್ತಾಯಿದ್ರು ಅಂತ. ಆ ಸ್ಥಪತಿಗಳನ್ನೇ ಹೈಹೊಳೆ ಇದಕ್ಕೆ, ಹೈಹೊಳೆ ಅಲ್ಲ, ಹಳೆಬೀಡು ಬೇಲೂರಿಗೆಲ್ಲ ಕರ್ಕೊಂಡು ಹೋಗಿದ್ದಂತ. ಇದು ನೋಡಿ, ಇದೆಲ್ಲ ನಮ್ಮ ಕಪ್ಪು ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ಬಳಪದ ಕಲ್ಲು ಅಂತ ನಾವೇನು ಹೇಳ್ತೀವಿ ಅದರಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ಈ ಬಳಪದ ಕಲ್ಲು ಅಷ್ಟು ಸ್ಟ್ರಾಂಗ್ ಇರಲ್ಲ. ನೀವು ಬಾದಾಮಿ ಚಾಲುಕ್ಯರು ನೋಡಿದ್ರೆ ಅದು ಗ್ರಾನೈಟ್ ಇರ್ತದೆ, ಅವಾಗ ಹೈಟ್ ಇರ್ತಾವೆ, ಅವು ಮುರಿಯಲ್ಲ, ಏನಾಗಲ್ಲ. ಬಟ್ ಇವು ಭಾಳ ಎತ್ತರ ಮಾಡೋಕ್ಕಾಗಲ್ಲ, ಇವು ಎತ್ತರ ಮಾಡೋಕ್ಕಾಗಲ್ಲ, ಮುರಿದ್ಬಿಡ್ತವೆ. ಆಮೇಲೆ ನೀವು ಈಸಿಯಾಗಿ, ಅದಕ್ಕೆ ಇದು ಬಳಪದ ಕಲ್ಲು, ಸಾಬೂನು ಕಲ್ಲು ಅನ್ನೋದು. ಸಾಬೂನಲ್ಲಿ ಹೇಗೆ ಕೆತ್ತನೆ ಮಾಡ್ಬೋದು ಅಷ್ಟು ಇದಾಗಿ ಮಾಡ್ಬೋದು ಅಂಥೇಳಿ ಇದಕ್ಕೆ ಹೇಳೋದು. ಇವನ್ನೇನಿದ್ರು ನೀವು ವಿಸ್ತೀರ್ಣದಲ್ಲಿ ತಗೋಬೋದು, ಹೈಟಲ್ಲಿ ಮಾಡೋಕ್ಕಾಗಲ್ಲ. ಹೌದು ಹೌದು, ಅದಕ್ಕೆ ಅವರು ಅಲ್ಲಿ ನಕ್ಷತ್ರಾಕಾರದಲ್ಲಿ ಹೊಯ್ಸಳರು ಮಾಡಿರ್ತಕ್ಕಂಥದ್ದು. ಅದಕ್ಕೆಲ್ಲ ಬುನಾದಿ ಇಲ್ಲಿರ್ತಕ್ಕಂಥ ಕಲ್ಯಾಣಿ ಚಾಲುಕ್ಯರ ನಂತರದಲ್ಲಿ ಇಲ್ಲಿ ಹೊಯ್ಸಳರ ಆಳ್ವಿಕೆದು ಶಾಸನಗಳು ಸಿಗ್ತವೆ. ಏನು ವಿಷ್ಣುವರ್ಧನನ ಮೊಮ್ಮಗ ಬಲ್ಲಾಳ, ಎರಡನೇ ಬಲ್ಲಾಳ ಇಲ್ಲೆಲ್ಲ ಬಂದು ಇದ್ದಿದ್ದೆಲ್ಲ ನಮಗೆ ಏನು ಬಾಗ್ಲಿಯಲ್ಲೆಲ್ಲ ಶಾಸನಗಳು ಸಿಗ್ತವೆ. ಇಲ್ಲಿ ಕೂಡ ನಮ್ಮ ಹಿರೇಡಗಲಿ, ಒಳಲು, ಮಾಗಳದಲ್ಲೆಲ್ಲ ವೀರಬಲ್ಲಾಳನ ಶಾಸನಗಳು ಸಿಗ್ತವೆ. ಹಿರೇಡಗಲಿ ಹತ್ರ ಅವ್ರ ಹೆಂಡತಿ ಆಳ್ವಿಕೆ ಮಾಡಿದ್ಲು ಅಂತ, ಪದ್ಮಲಾದೇವಿ ಅಂತ, ಹೊಯ್ಸಳರ ರಾಣಿ ಇದ್ಲು ಅಂತ. ಹಾಗೇನು ನಮ್ಮ ಮಾಗಳದಲ್ಲಿ 6ನೇ ವಿಕ್ರಮಾದಿತ್ಯನ ಹೆಂಡತಿ ಆಕಿ ಪದ್ಮಲಾದೇವಿ ಮಾಗಳದ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶವನ್ನು ಕಟ್ಟಿ
ಆಳ್ವಿಕೆ ಮಾಡ್ತಾ ಇದ್ಲು ಅಂತ. ಅವನಿಗೆ ಸುಮಾರು 28-32 ಜನ ಹೆಂಡತಿಯರಿದ್ದರು ಅಂತ ಹೇಳ್ತಾರೆ. ಹೌದು, 6ನೇ ವಿಕ್ರಮಾದಿತ್ಯನಿಗೆ ಒಬ್ಬೊಬ್ಬ ಪಟ್ಟದ ರಾಣಿನ ಅಥವಾ 2ನೇ ಹೆಂಡತಿನ ಅಥವಾ ಈ ಥರ ಒಂದೊಂದು ಪ್ರದೇಶಕ್ಕೆ ರಾಣಿಯರನ್ನ ಮಾಡಿ ಆಳ್ವಿಕೆ ಮಾಡ್ತಾ ಇದ್ದ ಅಂತ. ರಾಜ್ಯ ವಿಸ್ತೀರ್ಣ ಆಗಿದ್ರು ಕೂಡ ಅವರು ಅದನ್ನು ನಿಯಂತ್ರಣ ಮಾಡ್ತಾಯಿದ್ರು. ಸೊ ಎಲ್ಲೆಲ್ಲಿ ರಾಜ್ಯ ವಿಸ್ತರಣೆ ಮಾಡ್ತಾರೆ ಒಂದು ಹೆಂಡತಿನ ಅಲ್ಲ, ಅದಿಷ್ಟು ಅಲ್ಲಿ ರಾಜ್ಯ ಅವರ ಪ್ರಭುತ್ವವನ್ನು ನೋಡ್ಕೊಳ್ಳೋದು, ದಾನ ದತ್ತಿಗಳನ್ನ ಬಿಡೋದು ಎಲ್ಲ ಉದಾಹರಣೆಗಳು ಶಾಸನದಲ್ಲಿ ಸಿಗ್ತದೆ. ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲ ಅಂತ ಕರೀತಾರೆ. ಅವರು ಒಬ್ಬೊಬ್ಬರು ಒಂದೊಂದು ಥರ ತ್ರೈಲೋಕ್ಯ ಮಲ್ಲ ಅಂತ ಇಟ್ಕೊಂಡಿದ್ದಾರೆ, ಅಹೋ ಮಲ್ಲ ಅಂತ ಇಟ್ಕೊಂಡಿದ್ದಾರೆ. ಹಾಗೆ 6ನೇ ವಿಕ್ರಮಾದಿತ್ಯಕ್ಕೆ ತ್ರಿಭುವನ ಮಲ್ಲ ಅಂತ ಕರೀತಾರೆ. ಚಾಲುಕ್ಯರು ಅಂದ್ರೆ ಯಾವ ಕಮ್ಯುನಿಟಿ ಅದು? ಕಮ್ಯುನಿಟಿ ಬಗ್ಗೆ ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ. ಚಾಲುಕ್ಯರು ಚಲುಕ್ಯ ಅದು ಇದೆ, ಅದಕ್ಕೆ ಮೂಲ ಇದೆ. ಚಲುಕ್ಯ ಅದೇನೋ ಚಲುಕದಿಂದ ಬಂದಿರತಕ್ಕಂಥದ್ದು ಅಂತೇನೋ ಹೇಳ್ತಾರೆ. 9ನೇ ಶತಮಾನ ಅಥವಾ 10ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ದೇವಸ್ಥಾನ 10,000 ವರ್ಷ ಹಿಂದೆ. ಹೌದು 1062 ನಮಗೆ ಹಳೆಯ ಶಾಸನ ಸಿಗೋದಿಲ್ಲಿ. ಇದರಲ್ಲಿ ಪೂವಿನ ಪಡಂಗಲಿ ಅಂತ ಹೇಳ್ತಕ್ಕಂಥ ಊರಿನ ಹೆಸರು ಉಲ್ಲೇಖ ಆಗಿರ್ತಕ್ಕಂಥ ಶಾಸನ ಇದು ಇಲ್ಲಿದೆ. ಹೌದು, ಇಲ್ಲಿದೆ ನೋಡಿ. ನನಗೆ ಅಂದರೆ ಪಕ್ಕದ ಇಲ್ಲಿರೋದು ಶಾಸನ ಸ್ವಲ್ಪ ಹಳೇದು, 1072 ಏನೋ ಇಲ್ಲಿರೋ ಶಾಸನ. ಆ ಕಡೆ ಪಾಂಡುರಂಗ ಗುಡಿ ಹಳೇದಿತ್ತು, ಅಲ್ಲಿ ನನಗೆ 2 ಶಾಸನಗಳು ಸಿಕ್ಕು. ಒಳಗಡೆ ಹೋಗೋಣ. ಮದುವೆಗೆ ಇದು ಕೊಡ್ತಿರಲ್ಲ, ಹೆಣ್ಣಿನ ಮನೆಯವರು ಮಸಿ ಊಟ ಸಾಮಾನು ಅಂತ ಗಂಡನ ಮನೆಗೆ ಕಳಿಸ್ತಾ ಇದ್ದಾರೆ, ಅದೆಲ್ಲ ಕೊಡ್ತಾರೆ. ಮದುವೆ ಆಗಿದೆ ಅದೇ. ಯಾರೋ ಮುಖ್ಯಸ್ಥರು ಯಾರೋ? ನೀನೇನಮ್ಮ ಮದುವೆ ಹುಡುಗಿ? ನೀನೇನಮ್ಮ? ಯಾರು ಮುಖ್ಯಸ್ಥರು ಯಾರೋ? ಹಿರಿಯರು ಅವರೇ? ಇದು ಗಂಗಮ್ಮ ಪೂಜೆ ಮಾಡ್ಕೊಂಡು ದಾರಿ ಕೊಡಕ್ಕೆ ಮಗಳನ್ನ, ಅದಕ್ಕೆ ಪೂಜೆ ಮಾಡ್ಕೊಂಡು ತಗೊಂಡು ಹೊಂಟಿವಿ. ಮದುವೆ ಇದೆ ನಿಮ್ಮ? ಮದುವೆ ಐತಿ. ಏನು ನಿಮ್ಮ ಹುಡುಗಿ ಹೆಸರು? ಮಮತಾ. ಹುಡುಗನ ಹೆಸರು? ವೀರೇಶ್. ಇಬ್ರು ಒಂದೇ ಊರ? ಪಾತ್ರೆ ತಗೊಂಡು ಹೋಗ್ತಾ ಇದೆಯಾ? ಬಾಂಡೆ ಸಾಮಾನ್ರಿ ಅವ್ರು ಜೀವನ ಮಾಡೋದಕ್ಕೆ. ಅವ್ರು ಹೇಳ್ತಾರೆ ಬಾಂಡೆ ಸಾಮಾನ್ರಿ ಅವ್ರು ಬಾಳ್ ಮಾಡೋದಕ್ಕೆ. ಮನೆಗೆ ಹೊಸ ಪಾತ್ರೆ, ಹೊಸ ಮದುವೆ ಹೆಣ್ಣು ಗಂಡಿಗೆ ಏನೇನು ಕೊಡ್ತಾ ಇದೀರಾ? ನಾವೆಲ್ಲ ಕೊಡ್ತೇವ್ರಿ. ಅಡಿಗೆ ಮಾಡಕ್ಕೆ ನಿಂಗೆ ಏನೇನ್ ಬೇಕು ಎಲ್ಲ ಕೊಡ್ತೇವೆ. ಒಂದು ಸೆಟ್ ಸೋಫಾ, ಬೀರು ಎಲ್ಲ ಕೊಡ್ತೇವೆ. ಅದು ಕೊಡ್ತೀವಿ. ವೆರಿ ಗುಡ್, ಥ್ಯಾಂಕ್ ಯು. ಜಾಲಿ ಜಾಲಿ ಎಲ್ಲ ಜಾಲಿ. ಇದು ಲಲಾಟ ಬಿಂಬ. ಇದು ಚೌಕಟ್ಟಿರುತ್ತಲ್ಲ, ಬಾಗಿಲು ಚೌಕಟ್ಟು ಮೇಲೆ ಇರ್ತಕ್ಕಂಥದ್ದು ಲಲಾಟ ಬಿಂಬ. ಗಜಲಕ್ಷ್ಮಿ ಇದು. ಯೂಶಲಿ ಎಲ್ಲ ಕಡೆ ಗಜಲಕ್ಷ್ಮಿ ಇರುತ್ತೆ. ಅದು ಹೌದು, ಸಮೃದ್ಧಿ, ಇದಕ್ಕೆಲ್ಲ ಸಂತಾನಕ್ಕೆ ಇದಕ್ಕೆ ಅಂತ ಎಲ್ಲ ಇದು ಮಾಡ್ತಕ್ಕಂಥ ಗಜಲಕ್ಷ್ಮಿನ ಪೂಜೆ ಜಾಸ್ತಿ ಮಾಡ್ತಕ್ಕಂಥದ್ದು. ಇದು ಜೈನರ ಗುಡಿ ಆಗಿದ್ರೆ ಇಲ್ಲಿ ಜಿನಬಿಂಬ ಇರುತ್ತೆ. ಈ ಥರ ಬೇರೆ ಬೇರೆ ಇದು ಮಾಡ್ತಾರೆ. ಒಳಗಡೆ ಬನ್ನಿ. ಹೌದು, ಕಪ್ಪಿರುತ್ತೆ, ಬಟ್ ಕೆತ್ತೋಕೆ ಈಸಿ ಇರುತ್ತೆ. ಎಲ್ಲ ಕಲ್ಲು ಅದರಲ್ಲಿ ಬ್ಲ್ಯಾಕ್ ಗ್ರಾನೈಟ್ ಇದ್ರೆ ಕೆತ್ತೋದು ಈಸಿ ಇಲ್ಲ. ಬಳಪದ ಕಲ್ಲಿದ್ರೆ ಮಾತ್ರ ಸುಲಭ ಆಗುತ್ತೆ. ಅದಕ್ಕೆ ಕೆಲವರೆಲ್ಲ ಇಷ್ಟು ಸಾಫಾಗಿ ಮಾಡಿರ್ತಕ್ಕಂಥದ್ದು ಎಲ್ಲ ನೋಡಿದಾಗ ಆ ಕಾಲದಲ್ಲಿ ಏನಾದರೂ ಲೇತ್ ಯೂಸ್ ಮಾಡಿದ್ರ ಅಂತ. ಲೇತ್ ಅಂದರೆ ಆ ಕಡೆ ಈ ಕಡೆ ಈಗ ಮರದ ಅದು ತಿರುಗಿದಾಗ ನಾವೇನಾದ್ರು ಈ ಥರ ಕಲಾವಿದ ಮಾಡೋಕ್ಕೆ ಈಸಿ ಆಗುತ್ತಲ್ಲ. ಹಾಗಾಗಿ ಆ ಕಾಲದಲ್ಲಿ ಏನಾದರೂ ಬಳಕೆ ಮಾಡಿದ್ರ, ಟೆಕ್ನಾಲಜಿ ಇತ್ತ ಅಂತ ಚರ್ಚೆಗಳು ನಡೀತಾ ಇರುತ್ತೆ. ಇದು ನವರಂಗ. ನಿಮಗೆ 9 ಇದು ಸಿಗುತ್ತೆ ನೋಡಿ, ಒಂದೊಂದು ಕಂಬಗಳಿಂದ 4 ಇದ್ದು ಅಂಕಣ, 9 ಅಂಕಣಗಳದ ಇರುತ್ತಲ್ಲ ನವರಂಗ. ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಾದರೆ ಇದನ್ನು ರಂಗಭೋಗಕ್ಕಾಗಿ ಬಳಸ್ಕೊತಾರೆ. ರಂಗಭೋಗ ಅಂದರೆ ನಾಟ್ಯ ಸಂಗೀತ ಅದಕ್ಕೆ 2 ಇದ್ದಾವೆ, ಅಂಗಭೋಗ ಮತ್ತು ರಂಗಭೋಗ ಅಂತ. ಅಂಗಭೋಗ ಅಂದರೆ ದೇವ್ರನ್ನ ಮುಟ್ಟಿ ಅದಕ್ಕೆ ಶೃಂಗಾರ ಮಾಡಿ ಪೂಜೆ ಮಾಡುವಂಥದ್ದು ಅಂಗಭೋಗ. ರಂಗಭೋಗ ಅಂದರೆ ಈ ಸ್ಥಳದಲ್ಲಿ ನೃತ್ಯ ಮಾಡ್ತಕ್ಕಂಥದ್ದು, ಹಾಡು ಹೇಳ್ತಕ್ಕಂಥದ್ದು ಅಥವಾ ವಾದ್ಯಗಳನ್ನ ನುಡಿಸ್ತಕ್ಕಂಥದ್ದು. ಅದಕ್ಕೆ ಈ ಶಾಸನಗಳಲ್ಲೆಲ್ಲ ಅಂಗಭೋಗ ಮತ್ತು ರಂಗಭೋಗಕ್ಕಾಗಿ ದಾನ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇದು ಕಲ್ಯಾಣಿ ಚಾಲುಕ್ಯರಲ್ಲಿ ಇದನ್ನು ವೇದಿಕೆ ಥರನೇ ಬಳಸ್ಕೋಬೋದು. ತುಂಬ ಇಲ್ಲಿ ಒಂದು ನಡೆದಿ ಅಂದರೆ ಅವರು ಈ ಶಾಸನದಲ್ಲಿ ರಂಗಭೋಗದ ಬಗ್ಗೆ ಇಲ್ಲ. ದೊಡ್ಡ ದೇವಸ್ಥಾನಗಳಿರಬೇಕು, ಅವ್ರಿಗೆ ಕುತ್ಕೊಳ್ಳೋಕೆ. ಈಗ ನಮ್ಮ ಬಾಗಿಲಿಯಲ್ಲಿದೆ ಈ ಥರ ಇದ್ದರೆ ಸುತ್ತ ಜನ ನೋಡೋಕ್ಕೆ ಕುತ್ಕೊಳ್ಳೋಕ್ಕೆ ಅವಕಾಶ ಇರೋಂಥದ್ದಿದೆ. ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ರಂಗಭೋಗಗಳು ಆಗಿರ್ಬೋದು. ಎಲ್ಲ ಊರು ಜನ ಎಲ್ಲ ಕುತ್ಕೊಂಡು ಮಾಡೋಕ್ಕೆ ಕಷ್ಟ ಆಗೋಂಥ ಸ್ಥಳ ಇದೆ. ಈ ಇದರಲ್ಲಿ ಇಲ್ಲೊಂದು ಶಾಸನ ಇದೆ, ಸಣ್ಣದಾಗಿದೆ.
ಈ ನಂದಿ ಬಗ್ಗೆ ನಂದಿ ಕೆತ್ತಿದ್ದು ಯಾರು ಅಂತ ಹೇಳಿ. ಯಾವ ಭಾಷೆ ಮೇಡಮ್? ಇದು ಹಳೆಗನ್ನಡನೇ. ಹಾಂ, ಕಲ್ಯಾಣಿ ಚಾಲುಕ್ಯರ ಕಾಲದ್ದೇ, 1000 ವರ್ಷದ ಇದ್ದದ್ದು. ಇದು ಆದಾಗ ಕನ್ನಡ ನೋಡಿ ಹೇಗಿದೆ, 1000 ವರ್ಷಗಳಿಂದ ಕನ್ನಡ ಅದು. ಹೌದು, ಅಲ್ಲಿನೇ ಇಲ್ಲಿ ಒಂದು ಅರ್ಧಗಂಬದಲ್ಲಿ ಇಲ್ಲೊಂದು ಶಾಸನ ಇದೆ ಆ ಕಡೆ. ಹಾಂ, ಇದೆಯಲ್ಲ. ಇಲ್ಲಿ ಶಾಂತರಸ ಅಂತೇಳಿ ಒಬ್ಬ ಪಂಡಿತನ ಹೆಸರು ಬರ್ತಾ ಇದೆ ಇಲ್ಲಿ. ಅವರು ಇವರೆಲ್ಲ ಕಾಳಮುಖ ಆ ಪಂಥದ ಇದು. ಇಲ್ಲಿ ಪಕ್ಕದಲ್ಲಿ ಮನೆ ಬುನಾದಿ ತೆಗೆದಾಗ ಈ ಕಲ್ಲು ಸಿಕ್ತು ಇಲ್ಲಿ. ಹಾಂ, ಅಲ್ಲಲ್ಲ, ಶಿವ ಡಮರುಗ ಇದೆ ನೋಡಿ. ಇದ್ದು ಅವ್ರ ಮನೆಯಲ್ಲಿ ಬುನಾದಿಯಲ್ಲಿ ಸಿಕ್ತು. ಇದು ಸುತ್ತಮುತ್ತ ಮನೆಗಳ ಕೆಳಗಡೆ ಇನ್ನೂ ಅವಶೇಷಗಳಿದ್ದಾವೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ನೀವು ಆ ಕಡೆ ಈ ಕಡೆ ದ್ವಾರಪಾಲಕರು ನೋಡಿದ್ರೆ ನಿಮಗೆ ಇದು ಯಾವ ಧರ್ಮದ್ದು ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ. ಹಾಂ, ಜಯ ವಿಜಯ ಇದ್ದರೆ ಅದು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂಗೆ. ಇದು ನೋಡಿ, ಡಮರುಗ ಇಟ್ಕೊಂಡಿದ್ದಾರೆ, ತ್ರಿಶೂಲ ಇಟ್ಕೊಂಡಿದ್ದಾರೆ ದ್ವಾರಪಾಲಕರು. ಇದು ನಮಗೆ ಶೈವ ದೇವಸ್ಥಾನ ಅಂತ ಗೊತ್ತಾಗುತ್ತೆ. ಇದು ಜಾಲಂಧರ ಅಂತ ಹೇಳ್ತಾರೆ. ಇದು ಅಂತರಾಳಕ್ಕೆ, ಮತ್ತು ಇದು ನವರಂಗ ಅಲ್ಲ, ಇದು ಅಂತರಾಳ ಅಂತ. ಆದರೆ ಗರ್ಭಗುಡಿಗೂ ಮತ್ತು ನವರಂಗದ ಮಧ್ಯದಲ್ಲಿರ್ತಕ್ಕಂಥದ್ದು ಅಂತರಾಳ. ಈ ಅಂತರಾಳಕ್ಕೆ ಮತ್ತು ಗರ್ಭಗುಡಿಗೆ ಎಲ್ಲಿಂದನೂ ವೆಂಟಿಲೇಷನ್ ಇರೋದಿಲ್ಲ. ಒಂದು ಅಲ್ಲಿ ಇದ್ರೂ ಇದು ಇರುತ್ತೆ. ಬಟ್ ಇದಿದೆಯಲ್ಲ ಜಾಲಂಧರ, ಇದು ಹೊಯ್ಸಳರ ನಮ್ಮ ಕಲ್ಯಾಣಿ ಚಾಲುಕ್ಯರಲ್ಲಿ ಮತ್ತು ಹೊಯ್ಸಳರಲ್ಲಿ ಜಾಸ್ತಿ ನೀವು ಕಾಣ್ತೀರಾ ಇದನ್ನು, ಜಾಲಂಧರನ. ಬೆಳಕು ಮತ್ತು ಗಾಳಿ ವ್ಯವಸ್ಥೆ ಅಂತರಾಳಕ್ಕೆ ಮತ್ತು ಇದಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಮಾಡಿರ್ತಕ್ಕಂಥದ್ದು ವಿಂಡೋ ಸಿಸ್ಟಮ್. ನಾವು ಫುಲ್ ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲೊಂದು ಸ್ವಲ್ಪ ಕಿಂಡಿ ಇದೆ ನೋಡಿ, ಆ ಕಡೆ ಈ ಕಡೆ ಗಾಳಿ ವೆಂಟಿಲೇಷನ್ಗೆ. ಜಾಲಂಧರಗಡೆ ಆದರೆ ಅದು ಶೇಪ್ ಚೇಂಜ್ ಇದೆ. ಇಲ್ಲಿದ್ದಲ್ಲ, ಇದಕ್ಕೆ ಆ್ಯಕ್ಚುಲಿ ಅಂತರ ಇದರೊಳಗೆ ಇರಬೇಕಾಗಿತ್ತು. ನವರಂಗದಲ್ಲಿ ಒಂದು ಇರಬೇಕು, ಅದು ನೋಡಿ. ಆಮೇಲೆ ಅದಕ್ಕೆ ಭುವನೇಶ್ವರಿ ಅಂತ ಕರೀತಾರೆ. ಅದರಲ್ಲಿ ಬೇರೆ ಬೇರೆ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿರೋವು ಇದ್ದಾವೆ ಭುವನೇಶ್ವರಿಗಳು. ಮೊಗ್ಗು ಕೆಳಗಡೆ ಬಂದಂಗೆ ದಶದಿಕ್ಕಿನ 8 ದಿಕ್ಕಿನ ಪ್ರತಿನಿಧಿಸೋದು ಇದ್ದಾರೆ. ಈ ಥರದ್ದೆಲ್ಲ ಇದೆ. ಇದು ನಮ್ಮ ಕಲ್ಲೇಶ್ವರ ಶಿವ ಅವ್ರದ್ದು. ಅದಕ್ಕೂ ಸುಂದರವಾಗಿರ್ತಕ್ಕಂಥ ಚೌಕಟ್ಟನ್ನು ಕಾಣ್ಬೋದು. ಶಾಖೆಗಳು ಇದ್ದಾವೆ ಇಲ್ಲಿ, ಲತಾ ಶಾಖೆ ಎಲ್ಲ ಇದೆ ನೋಡಿ. ಜಾಸ್ತಿ ಅವ್ರದ್ದು ಅದೇ ಕಾಣಿಸ್ತಾ ಇದೆ. ದೇವಸ್ಥಾನಗಳು ಎಲ್ಲ ಕಡೆ ಕಲ್ಲೇಶ್ವರ ಇದೆ. ಅಲ್ಲ, ಅವರು ಆ ಕಾಲದಲ್ಲಿ ಏನಿತ್ತು ಅಂದರೆ ಯಾರು ಏನು ಕೇಳ್ತಾರೆ ಅದನ್ನೆಲ್ಲ ಮಾಡಿಕೊಡೋದು. ಹೊಯ್ಸಳರ ಕಾಲದಲ್ಲಿ ನಮಗೆ ಜಾಸ್ತಿ ವೈಷ್ಣವರ ಪ್ರಭಾವ ಗೊತ್ತಾಗ್ತಾ ಹೋಗುತ್ತೆ. ಅವರ ಟೈಮಲ್ಲಿ ಆಗುತ್ತೆ. ಬಿಟ್ಟಿದ್ದೇವ ವಿಷ್ಣುವರ್ಧನ ಹೊಯ್ಸಳರ ರಾಜ, ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಸಿಕ್ಕು ವೈಷ್ಣವನಾದ. ಸೊ ಆತ ವೈಷ್ಣವ ದೇವಾಲಯಗಳು ಹೆಚ್ಚು ಸ್ಥಾಪಿಸಿ ಕಟ್ಟಿರ್ಬೋದು. ಆದರೆ ಅದು ಕಾಂಪಿಟೇಷನ್ ಆಗಿ ಅಲ್ಲೇನೆ ನೀವು ಹಾಸನ ಸುತ್ತಮುತ್ತನೇ ಅವರ ಜೊತೆಗಿರ್ತಕ್ಕಂಥ ದಂಡನಾಯಕರೆಲ್ಲ ತಮಗೆ ಬೇಕಾದಂಗೆ ಹೊಯ್ಸಳೇಶ್ವರ, ಶಾಂತಲೇಶ್ವರ, ಈಶ್ವರನ್ಗಳು ದೇವಸ್ಥಾನಗಳು. ಆಮೇಲೆ ಶಾಂತಲ ಜೈನ ಧರ್ಮನ ಬಿಡಲೇ ಇಲ್ಲ. ಅವಳು ಜೈನ ಆಗೇ ಉಳ್ಕೊಂಡ್ಳು. ಬಿದ್ದು ಅಂತ ಕತೆ ಇದೆ, ಗೊತ್ತಿಲ್ಲ ನನಗೆ ಅದು ಎಷ್ಟು ಮಟ್ಟಿಗಿದೆ ಅಂತ. ಬಟ್ ಸಲ್ಲೇಖನ ಆಕಿ ತಗೊಂಡಿರಬಹುದು. ಮಗ ಸತ್ತೋಗ್ತಾನೆ, ಅವನು ಯಾವ ಕಾರಣದಿಂದ ಸತ್ತೋಗ್ತಾನೆ ಗೊತ್ತಿಲ್ಲ. ಅವಳಿಗೆ ಇದು ಆಗ್ತದೆ ಅಂಥೇಳಿ ಹೇಳ್ತಾರೆ. ಸಲ್ಲೇಖನ ರಥ ತಗೊಂಡ್ಲು ಅಂತ ಕೆಲವರು ಹೇಳ್ತಾರೆ. ಕೆಲವರು ಆ ಬೆಟ್ಟದ ಮೇಲಿಂದ ಬಿದ್ಲು ಅಂತ ಹೇಳ್ತಾರೆ. ಅದು ಯಾವುದು ದಾಖಲಾತಿಗಳಿಲ್ಲ. ದಾಖಲಾತಿ ಇಲ್ಲದೆ ಇತಿಹಾಸಕಾರ ಏನೂ ಮಾತಾಡಲ್ಲ. ಇದು ಆ್ಯಕ್ಚುಲಿ ಆಮಲಕ ಅಂತಾರೆ. ಆದರೆ ಆಮಲಕ ಅಂದರೆ ನಮ್ಮ ನೆಲ್ಲಿಕಾಯಿ ಶೇಪಲ್ಲಿರುತ್ತೆ. ಆಮಲಕ ಇದು ಏನಂದರೆ ಮೇಲ್ಗಡೆ ಶಿಖರ ಇರುತ್ತಲ್ಲ, ಶಿಖರದ ಮೇಲೆ ಇದನ್ನ ಇಟ್ಟಿರ್ತಾರೆ. ಇದ್ರ ಮೇಲೆ ಕಳಸ ಇರುತ್ತೆ. ಈ ದೇವಸ್ಥಾನದ ಶಿಖರದ ಮೇಲೆ ಇರ್ತಕ್ಕಂಥ ಆಮಲಕ ಇದು. ಹೌದು, ಅದು ಶಿಖರ ಎಲ್ಲ ಇದಾದಾಗ ಕೆಳಗಡೆ ತಂದು ಬಿದ್ದೋಗಿರ್ಬೇಕು, ಒಳಗಡೆ ತಂದು ಇಟ್ಕೊಂಡಿದ್ದಾರೆ. ಅಲ್ಲಿ ಹೊರಗಡೆ ಶಾಸನ ಇದೆ, ತೋರಿಸ್ತೀನಿ. ಇದು ಅದೇ ನಾನು ಹೇಳಿದ್ನಲ್ಲ, ಭುವನೇಶ್ವರಿ ಅಂತ ಕರೀತಾರೆ. ಆದರೆ ನಾನು ಮೊದಲಿಂದ ನನಗಿರೋ ಆಶ್ಚರ್ಯ ಅಂದರೆ, ರಾಜರು ಚಕ್ರವರ್ತಿಗಳು ಯಾಕಿಷ್ಟು ಪ್ರಮಾಣದಲ್ಲಿ ದೇವಾಲಯಗಳನ್ನ ಕಟ್ಟಿಸಿದ್ರು? ಅಲ್ಲ, ಅವರೊಬ್ಬರೇ ಅಲ್ಲ, ಅವ್ರ ಸಾಮಂತರೆಲ್ಲ ಇಲ್ಲಿದ್ರಲ್ಲ, ತಮ್ಮ ಇದಕ್ಕೆ ಕಟ್ಸ್ಕೊಂಡು ಹೋಗ್ತಾರೆ. ಈಗಲೂ ಎಷ್ಟೊಂದು ಜನ ಧಾರ್ಮಿಕ ಇದು ಇರೋದು ನೋಡಿದರೆ ಅವಾಗಿನ ಜಾಸ್ತಿ ಇತ್ತು ಅನಿಸುತ್ತೆ ಪ್ರಭಾವ. ನಂಬಿಕೆಗಳು ಜಾಸ್ತಿ ಇತ್ತು. ನಾವು 21ನೇ ಶತಮಾನದಲ್ಲೇ ಇಷ್ಟು ಧಾರ್ಮಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಮಂದಿರ ಕಟ್ತಾ ಇದ್ದೀವಿ, ಅದಕ್ಕಾಗಿ ದೊಡ್ಡ ಗಲಾಟೆಗಳು ಮಾಡ್ತಾ ಇದ್ದೀವಿ. ಈಗ ಆಮೇಲೆ ಅವರು ಇನ್ನೊಂದು ವಿಜಯೋತ್ಸವನೂ ಮಾಡ್ತಾಯಿದ್ರು ಅನಿಸುತ್ತೆ. ಈ ಭಾಗವನ್ನು ನಾವು ಗೆದ್ದಿದ್ದೀವಿ, ನಮ್ಮ ಹೆಸರಿಗಾಗಿ ಒಂದು ದೇವಸ್ಥಾನ ಇರಬೇಕು,
ಆ ಥರದ ಕಲ್ಪನೆಗಳನ್ನು ಇದ್ದಿರ್ಬೋದು. ಅಥವಾ ಮೇ ಬಿ ಅವ್ರಿಗೇನಾದ್ರು ಕಲ್ಪನೆ ಇತ್ತಾ ಕಲ್ಲಲ್ಲಿ ಕಟ್ಬಿಟ್ರೆ 1000 ವರ್ಷ ನಮ್ಮ ಹೆಸರು ಹೇಳ್ತಾ ಬಂದ್ರು ಅಲ್ಲ, ಅದು ಅವ್ರಿಗೆ ಹಿಂದಿಂದನೇ ಗೊತ್ತಿತ್ತಲ್ಲ. ಈಗ ಬಾದಾಮಿ ಚಾಲುಕ್ಯರು ನೋಡಿ ಇವ್ರು ಕಟ್ಟಿರ್ತಾರೆ, ಪಲ್ಲವರು ಅವ್ರು ನೋಡಿ ಕಟ್ಟಿರ್ತಾರೆ. ಕಲ್ಲು ಮನೆಗಳನ್ನ ಕಟ್ಟಿದ್ರೆ ಭಾಳ ದಿನ ಬರ್ತವೆ ಅಂತ, ಶತಮಾನಗಳು ಬರ್ತವೆ. ಗವಿಗಳು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ, ಕಲ್ಲು ಉಪಯೋಗಿಸಿದ್ದಾರೆ. ಸುತ್ತಮುತ್ತ ಸಿಗ್ತಕ್ಕಂಥ ಕಲ್ಲುಗಳನ್ನು ತಗೊಂಡಿದ್ದಾರೆ, ಇಲ್ಲಾಂದರೆ ಇದು ಬೇರೆ ಕಡೆಯಿಂದನೂ ತಂದಿದ್ದಾರೆ. ಇವೆಲ್ಲ ನೋಡಿ, ಅದು ಪಾಲಿಶ್ ಈ ಕಡೆ ಎಲ್ಲ ಸಣ್ಣ ಸಣ್ಣ ತುಂಡು ಇದು ಬಿದ್ದಿದ್ದಾವೆ. ಬಟ್ ಈಗ ಸಿಗಲ್ಲ ಸ್ಥಳೀಯವಾಗಿ. ಇಲ್ಲ, ಹತ್ರದಲ್ಲ ನಾನಂತ ನೋಡಿ. ಈ ಬಳಪದ ಇಷ್ಟು ನುಣುಪು ಕಲ್ಲು ಅಥವಾ ಈ ಸಾಫ್ಟ್ನೆಸ್ ಇರೋ ಕಲ್ಲು ಈ ಪ್ರಾಂತ್ಯದಲ್ಲ, ಈ ಪ್ರಾಂತ್ಯದಲ್ಲಂತೂ ಕಂಡಿಲ್ಲ ನನಗೆ. ಅಂದರೆ ಕೇಳಬೇಕು ವಿದ್ವಾಂಸರನ್ನು ಅನ್ಸುತ್ತೆ, ಇದು ಎಲ್ಲಿಂದ ತಂದಿರಬಹುದು ಅಂತ ಒಂದು ಮಾಡಬೇಕು. ಯಾಕಂದರೆ ಇಷ್ಟು ಹೇರಳವಾಗಿ ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲೋ ಸುತ್ತಮುತ್ತ ಕ್ವಾರಿ ಇರ್ಬೋದು. ಯಾಕಂದರೆ ಇದು 4-5 ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ. ಹತ್ತಿರ ಇಲ್ಲದೆ ಇದ್ದರೆ ಇಷ್ಟೊಂದು ದೇವಸ್ಥಾನಗಳು ಮಾಡಲ್ಲ. ಅಲ್ಲಿ ಬನ್ನಿ, ಅದು ಶಾಸನ ಇದೆ. ಇದು ಆ್ಯಕ್ಚುಲಿ 2 ಬಾಗಿಲಿರ್ತಕ್ಕಂಥ ದೇವಸ್ಥಾನ. ಇದು ಪೂರ್ವಕ್ಕೊಂದು ದಕ್ಷಿಣಕ್ಕೊಂದು ಬಾಗಿಲಿದೆ. ಪೂರ್ವದ ಬಾಗಿಲಿದು, ದಕ್ಷಿಣದ ಬಾಗಿಲು. ದಕ್ಷಿಣ ಬಾಗಿಲನ್ನ ಯಾವ ಕಾರಣಕ್ಕಾಗಿ ಕ್ಲೋಸ್ ಮಾಡಿದಾರೋ ಗೊತ್ತಿಲ್ಲ. ಈ ಮನೆಗಳೆಲ್ಲ ಬಂದ ಮೇಲೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ಏನೋ. ನನಗೆ ಅನಿಸೋ ಮಟ್ಟಿಗೆ ಇದು ಒಂದು ದೇವಾಲಯಗಳ ಸಂಕೀರ್ಣ ಅಂದರೆ 4-5 ದೇವಾಲಯಗಳು ಇರಬೇಕಲ್ಲ. ಇದು ಒಂದು ದೇವಾಲಯ, ಇದ್ರ ಪಕ್ಕ ಆ ಕಡೆ ಕೇಶವ ದೇವಾಲಯ ಇದೆ, ಇದ್ರ ಮುಂದೆ ಆ ಕಡೆ 3 ದೇವರ ಗುಡಿ ಇದೆ. ಈ ಕಡೆ ಅವಾಗ ಪಾಂಡುರಂಗದ ದೇವಸ್ಥಾನ ಇತ್ತು. ಪಾಂಡುರಂಗದ ದೇವಸ್ಥಾನ ಇತ್ತೀಚೆಗೆ. ಬಟ್ ನನಗೆ ಇಲ್ಲಿ 2 ಬಾವಿನಲ್ಲಿ ನೋಡಿ, ಇದು ಹಾಗೆ ಸುಂದರವಾಗಿದೆ ಕೆತ್ತನೆ, ಆದರೆ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ. ನಾವು ಅಲ್ಲಿಂದ ಒಳಗಡೆ ಬರ್ತೀವಲ್ಲ, ಹಾಗೆ ಈ ಬಾಗಿಲಿಂದ ಒಳಗಡೆ ಜನ ಬರ್ತಾ ಇದ್ರು ಅನ್ಸುತ್ತೆ. ಇದು ಕೂಡ ಹೈಟ್ ಆಮೇಲೆ ಮಾಡ್ಕೊಂಡಿರೋಂಥದ್ದು. ಸಂಕೀರ್ಣ ಹೌದು. ಇಲ್ಲಿಂದ ಕೆಳಗಡೆ ಇಳಿದೋದ್ರೆ ಅಲ್ಲಿ ಶಾಸನ ಇತ್ತು, ತಗೊಂಡು ಹೋಗಿದಾರ ಗೊತ್ತಾಗ್ತಿಲ್ಲ. ನಾವು ಮೊನ್ನೆ ಅದೇ ಮೊನ್ನೆ ಬಂದಾಗ ಎಲ್ಲ ಇದು ಇತ್ತು ನೋಡಿ, ಈಗ ಯಾರೋ ಕ್ಲೀನ್ ಮಾಡಿದ್ದಾರೆ. ಇದು ಕೂಡ ಈ ದೇವಸ್ಥಾನದ ಬಗ್ಗೆ ಹೇಳುತ್ತೆ. ನಂದು 1060 ಇದು ಪಕ್ಕದೇ ಪಾಂಡುರಂಗ ಗುಡಿ. ಅಲ್ಲಿ ಒಂದು ಬಾವಿ ಇತ್ತು. ಬಾವಿ ಹತ್ರ ಒಂದು ದೊಡ್ಡ ಶಾಸನದ ಬಂಡೆ ಇತ್ತು. ಅದ್ರ ಮೇಲೆ ಬಟ್ಟೆ ಒಗಿತಾ ಇದ್ರು. ಆಮೇಲೆ ಇನ್ನೊಂದು ಇಲ್ಲೇ ಒಂದು ಬಾತ್ರೂಮ್ ಇತ್ತು, ಅದಕ್ಕೆ ಚರಂಡಿ ಮಾಡಿರ್ತಾರಲ್ಲ ಅದ್ರ ಮೇಲೆ ಮಲಗಿಸಿದ್ರು. ಇಲ್ಲಿ ಹಂಸಾಚಾರಿ ಅಂತೇಳಿ ಒಬ್ಬ ಇವರು ಆಚಾರ್ಯ ಇದ್ದಾರೆ. ಅವರು ನನಗೆ ಕರ್ಕೊಂಬಂದು ಇಲ್ಲಿ ಅಕ್ಷರಗಳಿದ್ದ ಬಾರಮ್ಮ ಅಂತ ಕರ್ಕೊಂಬಂದು ಓದಿಸ್ಬೇಕು ಅಂತ ಹೇಳಿದಾಗ, ನಮ್ಮ ಕೊಲ್ಲಿಗೊಬ್ಬರು ಮನ್ವಾಚಾರಿ ಅಂತೇಳಿ ಅಲ್ಲಿ ಹಂಪಿ ಯೂನಿವರ್ಸಿಟಿನಲ್ಲಿ ಅವ್ರು ಓದ್ತಾ ಇದ್ರು ಶಾಸನಗಳ. ಅವ್ರು ಕರ್ಕೊಂಬಂದಿದ್ದೆ, ಓದಿದ್ರು. 2 ಕಲ್ಯಾಣಿ ಚಾಲುಕ್ಯರದ ಶಾಸನಗಳು. ಅದನ್ನೀಗ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಇದು ಒಂದು ಇಲ್ಲೇ ಉಳ್ಕೊಂಡಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಮಣ್ಣೆಲ್ಲ ಬಿದ್ದು ಇದನ್ನು ಹಂಗೆ ಬೀಳಿಸ್ಬಿಟ್ಟಿದ್ರು. ಇತ್ತೀಚೆಗೆ ಅದನ್ನು ಇದು ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಒಂದು ಶಾಸನದಲ್ಲಿ ಕಲ್ ಕೆಸರ ಅಂದರೆ ಇದಕ್ಕೆ ಬುನಾದಿ ಹಾಕಿದಾಗ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ದಾನ ಮಾಡೋದ್ರ ಬಗ್ಗೆ ಉಲ್ಲೇಖ ಇದೆ. ಕೆಸರು ಕಲ್ಲು ಅಂಥೇಳಿ. ಅಂದರೆ ಇಲ್ಲಿ ಕೆಲಸ ಮಾಡಿದ್ರಲ್ಲ ಶಿಲ್ಪಿಗಳು, ಕುಶಲಕರ್ಮಿಗಳು, ಹೌದು, ಅವರಿಗೆ ಕೊಟ್ಟ ಸಂಭಾವನೆ ದಾನದ್ದು ಅದು ಶಾಸನದಲ್ಲಿ ಉಲ್ಲೇಖ ಇದೆ. ನಮ್ಮ ಮನೆಯಲ್ಲಿ ಆ ಶಾಸನ ಸಂಪುಟ ಇದೆ. ಇದ್ರದ್ದಲ್ಲ, ಅಲ್ಲಿದೆ, ಅಲ್ಲಿ ಅದು ಮ್ಯೂಸಿಯಮಲ್ಲಿರೋದು. ಇದು 72 ಅನಿಸುತ್ತೆ. ಇದು 1072 ಅಲ್ಲ, ಒಂದು ಶಾಸನ 1062 ಇನ್ನೊಂದು ಶಾಸನ 1063 1070 ಅಲ್ಲಿ ಇನ್ನೊಂದು ಶಾಸನ ಇದೆ ರೆಬಲ ದೇವಿದು. ಅದನ್ನ ತೋರಿಸ್ತೀನಿ. ತುಂಬ ಸುಂದರವಾಗಿರ್ತಕ್ಕಂಥ ಇದು ನೀವು ಇಲ್ಲಿ ಡಾಕ್ಯುಮೆಂಟ್ ಮಾಡಿಕೊಂಡ್ರೆ ಇದು ನಿಮಗೆ ನಮ್ಮ ದ್ರಾವಿಡ ಶೈಲಿಯ ಏನು ಶಿಖರ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ದೇವ್ರುಗಳನ್ನ ನೋಡಿದ್ರೆ ನಿಮಗೆ ಇನ್ನು ಹೊರಗಡೆ ತೋರಿಸ್ತೀನಿ. ನಿಮಗೆ ಇಲ್ಲಿ ಭಾಳ ಅದ್ಭುತವಾಗಿ ಕಾಣಿಸ್ತವೆ. ನಿಮಗೆ ಇದು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದೂರದಿಂದ ತಗೋಬೇಕಷ್ಟೆ. ಹಾಂ, ಇದ್ರದ್ದೇ ನಾನು ಹೇಳಿದ್ದು ಆ ಮೂಲಕ ಅಲ್ಲಿ ಒಳಗಡೆ ಇರೋದು, ಮೇಲ್ಗಡೆ ಇರಬೇಕಾಗಿತ್ತು. ಅದು ಬಿದ್ದೋಗಿದೆ ಅಲ್ಲ, ಆ ಮೂಲಕದ ಮೇಲೆ ಕಳಸ. ಅದೊಂದು ಆಮಲಕ ಕಲ್ಲೇ ಟನ್ಗಟ್ಟಲೆ ಇದೆ. ಹಾಂ, ಹೌದು. ತಂಜಾವೂರ್ದು ಅದಕ್ಕೆ ತಗೊಂಡು ಹೋಗೋಕ್ಕೆ ಆನೆಗಳದ್ದು ರ್ಯಾಂಪ್ ಮಾಡಿದ್ರು ಅಂತ ಹೇಳಿ ಕಥೆ ಇದೆ ಅಲ್ಲ. ಬೃಹದೇಶ್ವರ ಟೆಂಪಲಲ್ಲಿ ಮೇಲೆ ಆಮಲಕ ಇದೆ, ದೊಡ್ಡ ಆಮಲಕ. ಅದನ್ನು ತಗೊಂಡು ಹೋಗೋಕ್ಕೆ ಅವರು ಇದು ಮಾಡಿದ್ರು ಅಂತ ಕಥೆ ಇದಾವಲ್ಲ. ರ್ಯಾಂಪ್ ಎಲ್ಲಿಂದನೋ ಸ್ಟಾರ್ಟ್ ಆಗಿ ಅದನ್ನು ದೇವಸ್ಥಾನ ಸುತ್ತಿ ಮೇಲೆಗಡೆ ಹೋಗಿ ಇಟ್ಟಿದ್ದಾರೆ ಅಂತೇಳಿ. ಆನೆ ಹೋಗುವಂಥ ರ್ಯಾಂಪ್ ಏನೋ ಮಾಡಿದ್ರು ಅಂತ ಒಂದು. ಯಾಕಂದರೆ ಅದು ಬೃಹದೇಶ್ವರ ಅಷ್ಟು ದೊಡ್ಡದಿದೆ. ಹಾಂ, ಇವೆಲ್ಲ ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ವೆರಿ ಸಾಫ್ಟ್. ಮತ್ತು ವೆದರಿಂಗ್ ಆಗ್ತಾಯಿದೆ. ವೆದರಿಂಗ್ ಅಂದರೆ ಮಳೆ ನಮ್ಮ ಬಿಸಿಲಿಗೆ ತಣ್ಣೀರು ಬಿದ್ದ ತಕ್ಷಣ ಕಲ್ಲು ಸೀಳ್ತವೆ. ಇದಕ್ಕೆ ಸಂರಕ್ಷಣೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅಂಥ ಒಂದು ರಿಸ್ಕಿ ಕಲ್ಲಾದರೂ ಕೂಡ 1000 ವರ್ಷ ಇದೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಸಣ್ಣವರಿದ್ದಾಗ
ನಾವಿಲ್ಲಿ ಟ್ಯೂಷನ್ಗೆಲ್ಲ ಬರ್ತಿದ್ವಿ, ಇಲ್ಲಿ ತನಕ ಮಣ್ಣಿತ್ತು, ಇದೆಲ್ಲ ಮುಚ್ಚೋಗಿತ್ತು. ಬಿ ಎಲ್ ರೈಸ್ ಅವ್ರು ಬಂದಾಗ ಈ ಶಾಸನ ಅವ್ರಿಗೆ ಸಿಕ್ಕಿತ್ತು. ಆಮೇಲೆ ನಾವು ಸಣ್ಣರಿದ್ದಾಗ ಅದು ಭೂಮಿನಲ್ಲೇ ಹೋಗಿತ್ತು, ಇಲ್ಲಿ ತನಕ ಮಣ್ಣಿತ್ತು. ಈಗ ಅಲ್ಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟನ್ನ ಮಣ್ಣು ತೆಗೆದು ಇದು ಮಾಡಿದ್ರು, ಸಂರಕ್ಷಣೆ ಮಾಡಿದ್ರು ಇದನ್ನು. ಹಾಂ, ಆಮೇಲೆ ಇದೆ ಅವ್ರು ಇದ್ದಾರಲ್ಲ ಡಿಪಾರ್ಟ್ಮೆಂಟ್ನವರು, ಅವ್ರೇನು ಹೇಳಲ್ಲ ನಮಗೆ. ಇನ್ನೊಬ್ರು ಬೇರೆ ಯಾರೋ ಇದ್ರಲ್ಲಮ್ಮ. ಇದು ಆ್ಯಕ್ಚುಲಿ ಇದೆಲ್ಲ ಮನೆಗಳು ಆಕ್ರಮಣ ಮಾಡಿರ್ತಕ್ಕಂಥದ್ದು. ಇಲ್ಲಿಂದನೂ ಒಂದು ದಾರಿ ಇದೆ, ಒತ್ತುವರಿಗಳು. ಏನು ಅವರು AS ಐನವ್ರು ಮಾಡಬೇಕು, ನಾವು ಮಾಡೋಕ್ಕೋದ್ರೆ ನಮ್ಮ ರಾಜಕೀಯ ಭವಿಷ್ಯ ಮುಗಿದೋಗ್ಬಿಡುತ್ತೆ. ಹೌದೌದು, ನೀನೇ ದೊಡ್ಡನಪ್ಪ ಅಂದ್ಬಿಡ್ತೀವಿ ನಾವು. ಹೌದು, ಮುಟ್ಬೇಡ್ರಿ ಅಂತ ಅಂತಾರೆ. ಇದು ಚೌತ್ಮನಿ ಕಟ್ಟೆ ಅಂತೇಳಿ ಊರಮ್ಮಂದು ಜಾತ್ರೆ ಟೈಮಲ್ಲಿ 5 ವರ್ಷಕ್ಕೆ ಅನ್ಸತ್ತೆ ಆಗುತ್ತೆ. ಫಸ್ಟ್ ಇಲ್ಲಿ ಕುಂದ್ರಿಸಿ ಇಲ್ಲಿ ಕೋಣ ಕಡಿತಿದ್ರು. ಈಗ ಸ್ವಲ್ಪ ಜಾಸ್ತಿ ದೊಡ್ಡದಾದ್ಮೇಲೆ ಅಲ್ಲಿ ಚೌತ್ಮನಿ ಕಟ್ಟಿ ಮಾಡಿದ್ದಾರೆ. ಇಲ್ಲಿ ಏನಂದರೆ ಅವರು ಬ್ರಿಟಿಷ್ ಅಧಿಕಾರಿ ತುಂಬ ಅಹಂಕಾರದಿಂದ ದೇವಿಗೆ ಗಮನ ಕೊಡಲಿಲ್ಲ ಅಂಥೇಳಿ ಭಾಳ ತಿರಸ್ಕಾರದಿಂದ ಮಾತಾಡಿದ್ದಕ್ಕೆ ಅವನಿಗೆ ಕಣ್ಣು ಹೋಗ್ಬಿಡ್ತವೆ. ಆವಾಗ ಅವರು ಬಂದು ಕೇಳ್ಕೊಂಡ್ಮೇಲೆ ಇಲ್ಲಿ ನಡ್ಕೊಂಡ್ಮೇಲೆ ಅವ್ರಿಗೆ ಕಣ್ಣು ವಾಪಸ್ ಬಂತು ಅಂತ ಒಂದು ಐತಿಹ್ಯ ಇದೆ. ಇಲ್ಲೊಂದು ಕಲ್ಲಿತ್ತಲ್ಲ ಎಡ್ವರ್ಡ್ ಅಂತ, ಇದಲ್ಲ ಅಂದರೆ ಈಗ ಮತ್ತೆ ಹೊಸ್ದಾಗಿ ಇಲ್ಲಿ ಆ್ಯಕ್ಚುಲಿ ಹಳೇದೊಂದು ಕಲ್ಲಿತ್ತು, ಅದೆಲ್ಲೈತಿ ಇಲ್ಲಿ. ಆ ಕಾಲದೇ ಒಂದು ಕಲ್ಲಿತ್ತು. ಎಡ್ವರ್ಡ್ ರಾಜ ಅಲ್ಲ ಅವರು, ಮಹಾಚಕ್ರವರ್ತಿ. ಹೌದು, ಅವನು 7 ಎಡ್ವರ್ಡ್ 7 ಅವನು ಬಂದಿದ್ದ ಅಂತ ಇವರು ಇಲ್ಲಿ ಒಂದು ಕತೆ ಹೇಳ್ತಾರೆ. ಅವನು ಇದಕ್ಕೆ ಇದು ಮಾಡಿದ್ದಕ್ಕೆ ಆ ಟೈಮಲ್ಲಿ ಕಟ್ಟಿದ್ದು ಅಂತ. ಇದು ಹಳೆ ಕಲ್ಲು ಇತ್ತು ಇಲ್ಲಿ, ನಾನು ನೋಡಿದ್ದೀನಿ. ಈ ದೇವಸ್ಥಾನ ರಿನೋವೇಟ್ ಮಾಡಬೇಕಾದ್ರೆ ಚೇಂಜ್ ಮಾಡಿದ್ದಾರೆ. ಹಳೆ ದೇವಸ್ಥಾನನೇ ಇವರೆಲ್ಲ ರಿನೋವೇಟ್ ಮಾಡಿದ್ದಾರೆ. ಊರಮ್ಮ ಮರದಿಂದ ಮಾಡಿದ್ದಾರೆ, ಅದು ಊರಮ್ಮನ ಹೊಸ ಕಂಬಗಳಿವೆಲ್ಲ. ಸೊ ಇದೆಲ್ಲ ಈ ಏರಿಯಾ ಪೂರ್ತಿ ದೇವಾಲಯಗಳ ಸಂಕೀರ್ಣ ಇದೆ. ಹೌದು ಹೌದು, ಇದು ಪಕ್ಕನೇ ಅದು ಇರೋದು. ಅವ್ರ ಅಕ್ಕರೆ ಎಲ್ಲಿದ್ದಾರೆ? ಬರ್ರಿ ಅಲ್ಲಿದೆ, ನೀವು ಅದು ನೋಡ್ಬೇಕಾಗಿರೋದು. ಅಕ್ಕರೆ ಎಲ್ಲೋಗ್ಯಾರ? ಊರಿಗೆ ಹೋಗ್ಯಾರ, ಅದಕ್ಕೆ ಸುದ್ದಿಲ್ಲ. ಯಾಕೆ ಹಿಂಗೆ ಇಟ್ಬಿಟ್ರಿ? ನಾವು ಶಾಸನ ಹೆಂಗೆ ನೋಡೋದು? ಹಾಂ, ಆದರೂ ಅದು ಯಾರ ಬಂದಾರ ನೋಡೋದು ಹೆಂಗೆ ನೋಡೋದು? ಇದು ಕಲ್ಯಾಣಿ ಚಾಲುಕ್ಯರ ಶಾಸನ. ರೆಬ್ಬಲಾದೇವಿ ಅಂಥೇಳಿ. ಆ್ಯಕ್ಚುಲಿ 6ನೇ ವಿಕ್ರಮಾದಿತ್ಯನ ಬಗ್ಗೆ ಹೇಳಿದ್ನಲ್ಲ ನಾನು. ಕಲ್ಯಾಣಿ ಚಾಲುಕ್ಯರ ದೊರೆ, ಭಾಳ ಫೇಮಸ್ ಆಗಿರ್ತಕ್ಕಂಥ ದೊರೆ ಅವನು, 6ನೇ ವಿಕ್ರಮಾದಿತ್ಯ. ದೊರೆ ಅಂದರೆ ಒಬ್ಬ ದಂಡನಾಯಕ, ರವಿಗ ದಂಡನಾಯಕ ಅಂಥೇಳಿ. ಅವ್ರ ಹೆಂಡತಿ ರೆಬ್ಬಲಾದೇವಿ. ರೆಬ್ಬಲಾದೇವಿ ಬಂದು ಈ ಊರರು, ತವ್ರ ಮನೆ. ಹಾಂ, ರೆಬ್ಬಲಾದೇವಿ ತವ್ರ ಮನೆ ಇದು. ಅವ್ರ ತಂದೆ ಕುಮಾರದ ಇದು ಅಂಥೇಳಿ ಬರ್ತಾರೆ, ಅವ್ರದ್ದು ದ್ವಿವೇದಿನೋ ಏನೋ ಬರ್ತದೆ. ಅವರು ಬ್ರಾಹ್ಮಿನವರು, ಇವರು ಬ್ರಾಹ್ಮಣೆ. ರವಿಗದಂಡ, ಹೌದು, ರವಿಗದಂಡನಾಯಕನು ಬ್ರಾಹ್ಮಣೆ. ಇಲ್ಲಿ 120 ಜನ ಮಹಾಜನಗಳಿರ್ತಾರೆ. ಅದರಲ್ಲಿ ರೆಬ್ಬಲಾದೇವಿ ತಂದೆನೂ ಒಬ್ಬರು. ಇದರಲ್ಲಿ ಏನು ಅವಳು ಹೇಳ್ತಾಳೆ, ತುಂಬ ದೊಡ್ಡ ಶಾಸನ ಇದು, ಕೆಳಗೆ ತನಕ ಇದೆ. ಸುಮಾರು 100-120 ಲೈನ್ಗಳು ಇರ್ಬೋದು ಇದು. ಸುಮಾರು ಸತಿ ರೆಬ್ಬಲಾದೇವಿ ಮತ್ತು ರವಿಗದಂಡನಾಯಕ ಅವ್ರದ್ದೆಲ್ಲ ಪ್ರಸ್ತಾಪ ಉದ್ದಕ್ಕೂ ಬರುತ್ತೆ. ಇಲ್ಲಿ ಸುತ್ತಮುತ್ತ ದಾನ ಮಾಡಿದ್ದು ಎಲ್ಲ ಬರುತ್ತೆ. ತವ್ರ ಮನೆ ಇದಕ್ಕೋಸ್ಕರ ಅವಳು ಇಲ್ಲಿ ದೇವಸ್ಥಾನ ಕಟ್ಟಿದ್ಲು ಅಂತ ಇರೋದು. ಈ ಕೇಶವ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ರೆಬ್ಬಲಾದೇವಿ. ಹೌದು, ಕೇಶವ ದೇವಸ್ಥಾನ. ಇದಿಷ್ಟು, ಹೌದು, ವೈಷ್ಣವರು. ಇದಿಷ್ಟು ದೊಡ್ಡ ಜಾಗದಲ್ಲಿ ಅವಳು ಇಲ್ಲಿ ಕಟ್ತಾಳೆ ಅಂತ ಇರೋದು. ತವ್ರ ಮನೆ ಇದಕ್ಕಾಗಿ ನೆನಪಿಗೋಸ್ಕರ. ಮತ್ತೆ ಸುತ್ತಮುತ್ತ ದಾನ ಮಾಡ್ತಾಳೆ. ಅದಲ್ಲದೆ ಬೇರೆ ಬೇರೆಯವರು ಈ ದೇವಸ್ಥಾನಕ್ಕೆ ದಾನ ಮಾಡಿರೋ ವಿವರಣೆ ಕೂಡ ಇದರೊಳಗಿದೆ. ಆಮೇಲೆ ಪೂವಿನ ಹೊಸ ಒಡಂಗಲನ್ನು ಪದ ಇರೋದು ಇದರಲ್ಲಿ? ಹೊಸ ಇಲ್ಲ, ಪೂವಿನ ಪಡಂಗಲಿ. ಪೂವಿನ ಪಡಂಗಲಿ ಪದ ಇರೋದು ಇದರಲ್ಲಿ? ಇದರಲ್ಲೂ ಇದೆ, ಎಲ್ಲ ಶಾಸನದಲ್ಲೂ ಪೂವಿನ ಪಡಂಗಲಿ ಅಂತ ಇದೆ. ದಟ್ ಇಸ್ ದಿ ಮೂಲ ಹೂವಿನ ಹಡಗಲಿ. ಈಗ ವಿಜಯನಗರ ಕಾಲದ್ದು ತೆಪ್ಪದಲ್ಲಿ ಬಿಟ್ಟರು ಅನ್ನೋದೆಲ್ಲ ಒಂದು ಐತಿಹ್ಯ. ಮೇ ಬಿ ಈ ಕಾಲದಲ್ಲಿ ಕೂಡ ಹೂವಿನ ತೆಪ್ಪದಲ್ಲಿ ಬಿಡ್ತಿರ್ಬೋದು. ಅವರು ಅದನ್ನು ವಿಜಯನಗರಕ್ಕೆ ಸೀಮಿತ ಮಾಡ್ಕೊಂಡಿರೋ. ವಿಜಯನಗರ ಅಂದರೆ ಬರೀ 500 ವರ್ಷ. ಬಟ್ ಇಲ್ಲೆಲ್ಲ ಪೂವಿನ ಪಡಂಗಲ್ಲಿ ಅಂತ ಬಂದಿರೋದು ನೋಡಿದ್ರೆ ಇದು ನಮಗೆ 1000 ವರ್ಷದ ಇತಿಹಾಸ. ಈ ಊರಿಗೆ 500 ವರ್ಷದ ಹಿಂದಕ್ಕೆ ಹೋಗುತ್ತೆ. ಹೌದು, ಅಲ್ಲ, ಇವ್ರು ದೇವಸ್ಥಾನ ಕಟ್ಟೋಷ್ಟೊತ್ತಿಗೆ 100 ವರ್ಷದ ಹಳ್ಳಿ ಇರ್ಬೋದು, ಇಲ್ಲಿ ಹೂವಿನ ಹಡಗಲಿ ಇದ್ದಿರ್ಬೋದು. ಹೌದು.
ಇದರಲ್ಲಿ ಅಡಿಕೆ ತೋಟಗಳು, ವೀಳ್ಯದೆಲೆ ತೋಟಗಳು ಎಲ್ಲದನ್ನು ಪ್ರಸ್ತಾಪ ಎಲ್ಲ ಶಾಸನಗಳಲ್ಲಿ. ಅಲ್ಲಿ ಹೇಳಿದಲ್ಲ ಅದು ಶಾಸನ, ಮತ್ತು ನನಗೆ 2 ಶಾಸನ ಸಿಕ್ಕಿದ್ದು, ಇನ್ನೊಂದು ಅಲ್ಲಿ ಗವಿಮಠದ ಹತ್ರ ನನಗೆ ಮತ್ತೆ ಇತ್ತೀಚೆಗೆ ಒಂದು ಶಾಸನ ಸಿಕ್ತು. ಅವು ಎಲ್ಲದರಲ್ಲೂ ಪಡಂಗಿಲಿ, ಹೂವಿನ ಪಡಂಗಿಲಿ ಅಂತ, ಆ ಹಿರೇಡಗ್ಲಿಗೆ ಹೊಸ ಪಡಂಗಲಿ ಅಂತ ಕರೀತಾರೆ. ಇವೆರಡು ಸೇರಿಸಿದಾಗ ಒಂದು ಶಾಸನದಲ್ಲೇ ಇದೆ. ಇವರಿಬ್ಬರನ್ನು ಕರೀತಾರೆ 2 ಅಡಗಲಿ ಅವರು ಬರಬೇಕು ಅಂಥೇಳಿ, ಕ್ಲಿಯರಾಗಿ ಇದೆ ಶಾಸನಗಳಲ್ಲಿ. ಸೊ 2 ಅಡಗಲಿ ಅವಾಗಿಂದ ಇದೆ 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 1000 ಇಯರ್ಸ್. ಹೌದು ಹೌದು, ಆಲ್ಮೋಸ್ಟ್ 1000 ಇಯರ್ಸ್. ಈ ದೇವಸ್ಥಾನಗಳು ಕಟ್ಟಿರೋದು 1062 ಹಂಗೆಲ್ಲ ಅಂತಂದರೆ ಅದು ಅಲ್ಲ, ಅದಕ್ಕಿಂತ ಹಳೆ ಊರು ಇರಬೇಕಲ್ಲ. ಹೌದು ಹೌದು, ಅದಕ್ಕಿಂತ ಮುಂಚೆನೇ ಊರಿರು. ಈ ಕಡೆಯಿಂದ ಬರಬೇಕಾ, ಆ ಕಡೆಯಿಂದ ಬರಬೇಕಾ? ಅಲ್ಲಿ ಬಾಗಿಲು ತೆಗ್ದಿಲ್ಲ, ಅಲ್ಲೇ ಬರ್ತೀನಿ ಬರ್ರಿ. ಹೌದು, ಇಲ್ಲೇ ಇರಲಿ ಬಿಡಪ್ಪ. ಎಷ್ಟು ಸುಂದರವಾದ ಮೂರ್ತಿ ಮೇಡಮ್, ಅಂದರೆ ಮೂರ್ತಿನ ಆಕಾರದ್ದೇ. ಹೌದು, ಒಬ್ಬ ಇನ್ನೊಂದು ಮೂರ್ತಿ ಇದೆ, ಅದು ಚೆನ್ನಾಗಿದೆ, ನಾರಾಯಣ, ಯೋಗ ನಾರಾಯಣ. ಇಲ್ಲಿ ಪೂಜೆಗಳಿದ್ದಾವೆ. ಇದು ಸೈಟ್ ಆಗಿದೆ ಇದೆಲ್ಲ ಇದು ಇವ್ರದ್ದು, ಅವರ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.